ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತವರು. ಆದ್ಮೇಲೆ ನಿಜವಾಗಿಯೂ ನಮ್ಮ ದೇಶ ಮುಂದುವರಿತಾ ಇದೆಯಾ, ಶ್ರೀಮಂತ ಆಗ್ತಾ ಇದೆಯಾ? ನಮ್ಮ ಸರ್ಕಾರದ ರೆಕಾರ್ಡ್ಗಳ ಪ್ರಕಾರ, ಮೋದಿಜಿಯವರ ಒಂದು ಮಾತುಗಳ ಪ್ರಕಾರ ನಾವು ಇವತ್ತು 3ನೇ ಶ್ರೀಮಂತ ದೇಶ ಆಗಲಿ ಹೊರಟಿದ್ದೀವಿ ಅಂತೇಳಿ. ಅದು ಅಂಥ ಲಕ್ಷಣಗಳು ವಾಸ್ತವವಾಗಿ ನೋಡಿದಾಗ ಕಾಣ್ತಾ ಇಲ್ಲ. ಈಗ ಯಾಕೆ ಕಾಣ್ತಾ ಇಲ್ಲರಿ? ಸಾಕಷ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕಳೆದ 5 ತಿಂಗಳಲ್ಲಿ $1 ಟ್ರಿಲಿಯನ್ ಅಂದರೆ 90 ಲಕ್ಷ ಕೋಟಿ ಅಥವಾ ನಿಯರ್ ಟು 100 crores 100 lakhs crore ಅಷ್ಟು ದುಡ್ಡು ಬಂದದ, ನಮ್ಮದು ಬರ್ತದ. ಎಲ್ಲಿ ಇಂಪ್ರೂವ್ಮೆಂಟ್ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದು, ಅವ್ರು ಹೇಳೋದ್ರಲ್ಲಿ ಅರ್ಥದ. ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಬರ್ತೀವಿ ಅಂತ ಇದ್ದಾರೆ. ಆಲ್ರೆಡಿ 10 ರಾಜ್ಯಗಳಲ್ಲಿ ಹೇಳಿ ಹೋಗಿದ್ದಾರೆ, ನಾವು ಬರ್ತೀವಿ, ಮಾಡ್ತೀವಿ. ಕರ್ನಾಟಕದಲ್ಲಿ ನೋಡಿದ್ದೀರಿ ನೀವು, ಸಮಿಟ್ ಆಗಿದೆ. ಕಾರ್ಪೊರೇಟ್ ಬಂದು ಹೋಗಿದ್ದಾರೆ, 10-11 ಲಕ್ಷ ಕೋಟಿ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ತೀವಿ ಅಂತ ಹೇಳಿದ್ದಾರೆ ಬಿಡ, ಇನ್ನೂ ಹಾಕಿಲ್ಲ. ಕೊಡ್ತೀವಿ ಅಂತ ಹೇಳಿದ್ರೆ ಬಿಡ, ಕೊಟ್ಟಿಲ್ಲ. ಯಾಕಂದರೆ ಜಗತ್ತಿನಲ್ಲೇ ಮಾತಾಡೋದು ಭಾಳ ಸುಲಭ ರೀ. ವಾಸ್ತವಕ್ಕೆ ಬಂದಾಗ, ಪ್ರಾಮಾಣಿಕತೆಗೆ ಬಂದಾಗ ಭಾಳ ಕಡಿಮೆ. ಸಾಕಷ್ಟು ಜನ ನಾವು ದಾನ ಮಾಡಿದೀವಿ, ದಾನದ ಅಮೌಂಟ್ ಬರೆಸ್ತಾರೆ, ಕೊಟ್ಟವ್ರು ಇರ್ತಾರೆ. ಹಾಗಾಗಿದ್ದೀವಿ ಇವತ್ತು ಪರಿಸ್ಥಿತಿ. ನಾವು ಇವತ್ತೇನಾಗಿದ್ದೀವಪ್ಪ ಅಂತಂದ್ರೆ, ಈ ಒಂದು ಇನ್ವೆಸ್ಟರ್ಗಳಿಗೆ, ಹೂಡಿಕೆದಾರರಿಗೆ ಬಂದು ನಮ್ಮಲ್ಲಿ ಹೂಡ್ರಿ ಅಂತ ಹೇಳ್ತಾರೆ. ನೀರು ಕೊಡ್ತೀವಿ ಫ್ರೀ, ಮತ್ತೇನು ಬೇಕು ಎಲ್ಲ ಕೊಡ್ತೀವಿ, ಭೂಮಿ ಕೊಡ್ತೀವಿ, ಬರ್ರಿ ಮಾಡಿರಿ. ಆದರೆ ಇವರು ಅಪೇಕ್ಷೆ ಪಟ್ಟಷ್ಟು ಬರ್ತಾ ಇಲ್ಲ. ಈಗ ಹೇಳಿದ್ನಲ್ಲ ನಿಮಗೆ, 90 ಲಕ್ಷ ಕೋಟಿ ರೂಪಾಯಿಗಳು ಕಳೆದ 5 ತಿಂಗಳುಗಳಲ್ಲಿ ಭಾಳಷ್ಟು ಲಾಸ್ ಆಗಿಬಿಟ್ಟದು. ಇಲ್ಲ ದುಡ್ಡು ಕುಲ್ಲ. ವಿದೇಶಿ ಇನ್ವೆಸ್ಟರ್ಸ್, ಬೇರೆ ದೇಶದ ಇನ್ವೆಸ್ಟರ್ಸ್ ಬಂದು ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ದಿನನಿತ್ಯ. ಅದೇ ಇವತ್ತು 90 ಲಕ್ಷ ಕೋಟಿ, $1 ಟ್ರಿಲಿಯನ್ ಹೊರಗೆ ಹೋಗ್ಯದ. ಮತ್ತು ಈಗ $1 ಟ್ರಿಲಿಯನ್ ಬರ್ತಾ ಇದ್ದಾರಲ್ರಿ, ಅದು ಮತ್ತೆ ನಾವು ಸಮಾಧಾನ ಮಾಡ್ಕೋಬೋದು. ಸಮಾಧಾನದ ಉತ್ತರಗಳೆಲ್ಲ ಇವು. ಆದರೆ ವಾಸ್ತವವಾಗಿ ಯಾವ ಡೆವಲಪ್ಮೆಂಟೂ ಇಲ್ಲ. ಎಲ್ಲ ಕ್ಷೇತ್ರಗಳು ಒಂದಕ್ಕೊಂದು ಬೀಳ್ತಾ ಹೊರಟಿದ್ದಾವೆ. ಕಳೆದ ವರ್ಷದ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ, ಆಂತರಿಕ ಉತ್ಪನ್ನ ಜಿ ಡಿ ಪಿ ಎಷ್ಟಿತ್ತಪ್ಪ ಅಂದರೆ 9.5ರಷ್ಟಿತ್ತು. 9.5ರಷ್ಟಿತ್ತು ಡೆವಲಪ್ಮೆಂಟ್. ಆದರೆ ಈಗ ಈ ಸಮಯದಲ್ಲೇ 6.2ಕ್ಕೆ ಬಂದು ನಿಂತದ. ಆ್ಯಕ್ಚುಲಿ ವರ್ಲ್ಡ್ ಬ್ಯಾಂಕ್ ನಮಗೆ ಹೇಳ್ತದೆ, ಕಡಿಮೆ ಅಂದ್ರೆ ಸಹಿತ ನೀವು 7.8ರಷ್ಟು ನೀವು ನಿಮ್ಮ GDP ಇಟ್ಕೊಂಡು ಹೋಗ್ಬೇಕು ಅಂದಾಗ 2047ರಲ್ಲಿ ವಿಕಸಿತ ದೇಶ ಆಗ್ತೀರಿ, ಇಲ್ಲಾಂದ್ರೆ ಆಗುವುದಿಲ್ಲ ಸ್ಪಷ್ಟ ಹೇಳ್ತಾ ಇದ್ದಾರೆ. ಈ 1 ಲಕ್ಷ ಅಂದ್ರೆ ಇದೇ ಹೇಳಿ ನಿಮಗೆ, ಜಸ್ಟ್ 90 ಲಕ್ಷ ಕೋಟಿ ರೂಪಾಯಿ ನಮ್ಮ ದುಡ್ಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಇತ್ತಿದ್ದಾರೆ. ಏನು ಒಂದು 90 ಲಕ್ಷ ಕೋಟಿ ನಮ್ಮ ದುಡ್ಡು ಹೋಗ್ರಿ ಅನ್ನುವಂಗೆ ಮಾತಾಡೋದು ಅಲ್ಲಿದು. ಲಾಸ್ ಆಗಿದ್ದು ಹೆಂಗೆ ಲಾಸ್ ಅಂದ್ರೆ, ಯಾವುದೇ ಒಂದು ಒಕ್ಕಲ್ತನ ಒಂದನ್ನು ಬಿಟ್ಟ ಉಳಿದು ಎಲ್ಲ ಕ್ಷೇತ್ರಗಳು ಡೂಪ್ ಆಗ್ತಾ ಇದ್ದಾವೆ, ಡೂಪ್ ಹೋಗ್ತಾ ಇದ್ದಾವೆ. ಇವತ್ತು ನಮಗೇನು ಅಂಕಿಅಂಶ ಕೊಡ್ತಾ ಇದ್ದಾರೆ ಸರ್ಕಾರದವರು, ಎಲ್ಲ ಬೋಗಸ್ ಅಂತ ಅನಿಸ್ಲಿಕ್ಕತ್ತದ, ಸುಳ್ಳು ಅನಿಸ್ಲಿಕ್ಕತ್ತದ, ಫ್ರಾಡ್ ಅನಿಸ್ಲಿಕ್ಕತ್ತದ. ಯಾಕಂದರೆ ಇಲ್ಲಿವರೆಗಿನ ಈ ಒಂದು 11 ವರ್ಷಗಳ CAG ರಿಪೋರ್ಟ್ಗಳನ್ನ ಬಂದಿಲ್ಲ ಹೊರಗೆ. ಎಲ್ಲಿ ಖರ್ಚು ಮಾಡಿರಿ, ಏನು ಮಾಡಿರಿ, ಅದಕ್ಕೆ ಹೋಯ್ತು, ಎಷ್ಟು ಖರ್ಚು ಬಂತು, ಎಷ್ಟು ದುಡ್ಡು ಬಂತು, ಹೋಯ್ತು, ಲೆಕ್ಕ ಕೊಡೋದು CAG ರಿಪೋರ್ಟ್ ಇಲ್ಲ. ನನಗೆ ಒಂದು ಯಾವುದೋ ಬಂದಿತ್ತು, ಹೇಳ್ತೀನಿ ಈಗ ಹಿಂದಿನ ಎಪಿಸೋಡದಲ್ಲ, ನಿಮಗೆ ಗೊತ್ತಿಲ್ಲ. ಒಂದೊಂದು ಏನಪ್ಪ ಅದು ಕಿಲೋಮೀಟ್ರಿಗೆ 18 ಕೋಟಿಗಿಂತ ಡೆವಲಪ್ಮೆಂಟ್ ರೋಡ್ ಮಾಡುವಂಥದ್ದು, ಅದು 250 ಕೋಟಿಗೆ ಅಂತ CAG ರಿಪೋರ್ಟ್ ಬಂದಿದ್ದು ಬಿಟ್ಟರೆ ಉಳಿದು ಯಾವೂ ಇಲ್ಲ. ಯಾವ ರಿಪೋರ್ಟು ಬರ್ತಾ ಇಲ್ಲ. ಎಲ್ಲ ಪರ್ಸೆಪ್ಷನ್ ಊಹೆ ಮಾಡೋದು ಅಷ್ಟೇ. ನಾವು ಹಿಂಗಾಗಿರ್ಬೋದು. ಈ ಜನಸಂಖ್ಯೆ ಹೇಳ್ತೀವಲ್ಲ, 147 ಕೋಟಿ ಆಗಿರ್ಬೋದು, ಅಜಂಪ್ಷನ್ ಮಾಡ್ತೀವಿ ನಾವು. ಆದರೆ ಅಷ್ಟು ಆಗಿದಾರೋ ಇಲ್ಲ ಅದಕ್ಕೆ ಹೆಚ್ಚಾಗಿದಾರೋ ಕಡಿಮೆ ಆಗಿದಾರೋ ಗೊತ್ತಿಲ್ಲ. ಯಾಕಂದರೆ ಸರ್ವೇನೂ ಮಾಡಿಲ್ಲಲ್ಲ. ಇಲ್ಲೂ ಹಂಗಾಗಿದೆ ಪರಿಸ್ಥಿತಿ. 6.2ರಷ್ಟು ಆಯ್ತು ಅಂತ ಹೇಳ್ತಾರೆ. ಇನ್ನೂ ಕಡಿಮೆ ಅದಕ್ಕೆ ಇದಕ್ಕೆ ಹೆಚ್ಚೇನಿಲ್ಲ. ಯಾಕಂತಂದ್ರೆ ಈ ದೇಶದಲ್ಲಿ ಕಳೆದ 5 ತಿಂಗಳಲ್ಲೇ ಪ್ರತಿ ತಿಂಗಳು 1 ಲಕ್ಷ ಕೋಟಿ ಕಡಿಮೆ ಆಗ್ತಾನೆ ಬಂದಿದೆ. ದುಡ್ಡು ಕಡಿಮೆ ಹೊರಗೆ ಹೋಗ್ತಾನೆ ಬಂದಿದೆ. ಇಲ್ಲಿ ಏನೂ ಇಲ್ಲ, ದುಡ್ಡು ಇನ್ವೆಸ್ಟ್ಮೆಂಟ್ ನಮ್ಮ ಲಾಭ ಇಲ್ಲ ಅನ್ನುವಂಥದ್ದು ಖಚಿತ ಆದ್ಕೊಳ್ಳ ವ್ಯಾಪಾರಸ್ಥರು ತಮ್ಮ ದುಡ್ಡು ತೊಗೊಂಡು ಹೋಗಿಬಿಡ್ತಾರೆ ರೀ. ವಿದೇಶಿ ವ್ಯಾಪಾರಿಗಳು ಅವರಾಗಿ ಹೈದರಾಬಾದ್ ಹೋಗಿಬಿಡ್ತಾರೆ. ಇಲ್ಲಿ ಖರ್ಚು ಮಾಡಿದ್ರು ಅಷ್ಟೇ, ಇನ್ನೊಂದು ದಿವಸ ಖರ್ಚು ಮಾಡಿದ್ರು ಅಷ್ಟೇ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಆರ್ಥಿಕ ಬೆಳವಣಿಗೆ ಕುಂಠಿತ ಅಷ್ಟೇ ಅಲ್ಲ, ಬಿದ್ದು ಹೋಗ್ತಾ ಇದೆ. ಇನ್ನು ಹೇಳೋದು ಅಥವಾ ಎಬ್ಸೋದು ಭಾಳ ಕಷ್ಟ ಅಂತೇಳಿ ಮತ್ತಷ್ಟು ಆರ್ಥಿಕತೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬರೀ 5 ತಿಂಗಳದಾಗ 90 ಲಕ್ಷ ಕೋಟಿ. ಮತ್ತು ಈಗ ರಿಟೈರ್ ಆದಂತಹ ಸೆಬಿ ಒಂದು ಮಾರ್ಕೆಟ್ ಮೇಲೆ ಅಥವಾ ಶೇರ್ ಮಾರ್ಕೆಟ್ ಮೇಲೆ ಅಧ್ಯಕ್ಷದಂಥ ಮಾಧವಿಪುರಿ ಬುಚ್, ನಿಮ್ಗೆ ಗೊತ್ತದೆ ಇವ್ರ ಮೇಲೆ ಆರೋಪ ಬಂದಿದ್ದು. ಈ ಆರೋಪ ಹೆಂಗೆ ಬಂತು, ಏನು ಬಂತು, ಎಷ್ಟು ಹಾಳು ಮಾಡಿದಾರಪ್ಪ ಇವರು ಶೇರ್ ಮಾರ್ಕೆಟ್ ಅನ್ನೋದನ್ನು.
ಅವ್ರು ಇವತ್ತಿನವರೆಗೆ ಒಂದು ಪಾರ್ಲಿಮೆಂಟ್ರಿ ಎನ್ಕ್ವೈರಿ ಆಗಲಿಲ್ಲ, ಅವ್ರು ಏನು ಮಾಡೋದು ಅನ್ನೋದಾಗಲಿಲ್ಲ, ಏನು ಹೊರಗೆ ಬರಲಿಲ್ಲ. ಸರ್ಕಾರ ಅಂತ ಅವ್ರ ಪರವಾಗಿ ನಿಂತು ಇವತ್ತು ನೋಡಿ ಶೇರ್ ಒಂದರಿಂದ ಒಂದೊಂದು ಬೆಳಕಿದ್ದಾವೆ. ಒಂದೇ ದಿನದಲ್ಲೇ ಏನಪ್ಪ ಅಂತಂದ್ರೆ 8 ಲಕ್ಷ ಕೋಟಿ ರೂಪಾಯಿಗಳು ಬಿದ್ದು ಹೋಗ್ಯದ ಅಂತೇಳಿ ಸುದ್ದಿ ಬಂದದ್ದು ಒಂದು ದಿನದಲ್ಲಿ. ಅಂದ್ರೆ ಈ ರೀತಿಯಾಗಿ ಜನ ತಮ್ಮ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಬೇಡಪ್ಪ ನಮಗೆ ದುಡ್ಡು ಆಗೋದು ಅಂತೇಳಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಜನನ ಬರ್ತಾ ಇಲ್ಲ. ಯಾಕಂದರೆ ಯಾವುದೇ ಕ್ಷೇತ್ರಕ್ಕೆ ನೋಡಿದ್ರು ಇದು ಎಲ್ಲ ಒಂದಕ್ಕೊಂದು ಬೀಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ತಯಾರಿಕಾ ರಂಗ ಮತ್ತು ಗಣಿಗಾರಿಕೆ ಇವೆರಡೂ ವಲಯಗಳು ಯಾಕೋ ಕುಸಿತಾ ಇದ್ದಾವೆ. ತಯಾರಿಕಾ ರಂಗ ಅಂತ ಏನಿಲ್ಲ, ಇಲ್ಲಿ ಯಾವ ಉದ್ಯಮ ಅದ ರೀ ಹೇಳ್ರಿ ಒಂದು ಪಬ್ಲಿಕ್ ಸೆಕ್ಟರ್ದು 32 ಏನು ನಮ್ಮಲ್ಲಿ PSUಗಳಿದ್ದು ಇವತ್ತು ಎಲ್ಲಿದ್ದಾವೆ, ಏನು ಕೆಲಸ ಮಾಡ್ತಾಯಿದ್ದಾವೆ, ಅದ್ರ ಉತ್ಪನ್ನ ಏನು ಇಲ್ಲ, ಎಲ್ಲ ಪ್ರೈವೇಟೈಸೇಷನ್ ಡಿಮೊನಟೈಸೇಷನ್ ಏನು ಅಂತಿರಲಿಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋದರು, ಅದು ಬಂದಿಲ್ಲ ಲಾಭ, ಉದ್ಯೋಗ ಸೃಷ್ಟಿಯಾಗಿಲ್ಲ, ಅವು ಬಂದಾಗಿಬಿಟ್ಟು ಹಳಿವು. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಕುಸಿದ ಹೊಂಟದ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ 2024 ನಾವೀಗ ಈ ಒಂದು 2024 ಒಂದು ನಮ್ಮ ಎಕನಾಮಿಕ್ ಗ್ರೋತ್ ನೋಡಿದ್ರೆ ಅಥವಾ ನಮ್ಮ ಡೆವಲಪ್ಮೆಂಟ್ ನೋಡಿದ್ರೆ ಕೇವಲ 6.3% ಡೆವಲಪ್ಮೆಂಟ್ ಅದ ಈ ಒಂದು 24 ವರ್ಷಗಳಲ್ಲಿ. ಅಂದಾಗ ಮತ್ತೇನು ಡೆವಲಪ್ಮೆಂಟ್ ಆಗ್ತದ್ರಿ ಇಲ್ಲೇ ಡೆವಲಪ್ಮೆಂಟ್ ಆಗುವಂಥದ್ದು ಭಾಳ ಕಡಿಮೆ. ಈಗ ಏನದಂದ್ರೆ BJP ಇದ್ದಿದ್ದು ಕಾಂಗ್ರೆಸ್ ಮೇಲೆ ಹೇಳೋದು, ಕಾಂಗ್ರೆಸ್ BJP ಮೇಲೆ ಹೇಳುವಂಥ ಪ್ರಸಂಗ ಆಗಿಬಿಟ್ಟದೆ. ಹೀಗಾಗಿ ಬಡತನಂತೆ ನಮ್ಮನ್ನು ಬಿಟ್ಟು ಹೋಗಲಾರಿಸಿದ್ರು ಹೋಗೋದು. ಇನ್ನು ಒಂದೇ ಒಂದು ವಲಯ ಕೃಷಿ ವಲಯ ನಿಮಗಾಗಲೇ ಹೇಳಿದಾಗ ವ್ಯಾಪಾರದಲ್ಲಿ ಬಿದ್ದು ಹೋಗ್ಯದ, ಇಂಡಸ್ಟ್ರಿಗಳು ಬಿದ್ದು ಹೋಗಿದ್ದಾವೆ. ವ್ಯಾಪಾರ, ಹೋಟೆಲ, ಸಾರಿಗೆ, ಸಂವಹನ, ಪ್ರಸಾರ ಅಂಗದಲ್ಲಿ ಹೊಡೆದು ಬೀಳ್ತಾ ಇದ್ದಾವೆ. ಯಾಕಂದರೆ ಜನಗಳು ನೋಡೋದು ಕಡಿಮೆ ಮಾಡ್ತಾಯಿದ್ದಾರೆ, ಕುಂಠಿತ ಆಗ್ತದೆ ಈ ವಲಯನು. ಯಾವುದೇ ವಲಯಕ್ಕೆ ಹೋದ್ರೆ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಕೇವಲ ಒಂದೇ ಒಂದು ಕೃಷಿ ವಲಯ ಒಂದೇ ಕಳೆದ 5 ತಿಂಗಳಲ್ಲೇ 1.3% ಇದ್ದಂಥ ಈ ಒಂದು ಡೆವಲಪ್ಮೆಂಟ್ ತ್ರೈಮಾಸಿಕದ್ದು ಇವತ್ತು 5.6ಕ್ಕೆ ಬಂದಿದೆ. ಇದರ ಅರ್ಥ ಕೃಷಿ ಅಂದರೆ ಒಕ್ಕಲ್ತನ ಒಂದು ಲಾಭದಲ್ಲಿದೆ, ಅದು 5.6 ಅಷ್ಟು. ಆದರೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಇದರ ಮೇಲೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿರಿ, ಎಲ್ಲ ಸೆಕ್ಟರ್ಗಳು ಇವತ್ತು ಫೇಲ್ಯೂರ್ಸ್ 90 ಲಕ್ಷ ಕೋಟಿ ರೂಪಾಯಿ ಹೋದ್ರೆ 5 ತಿಂಗಳದೊಳಗೆ ಹೋಗ್ಯದ. ಬರ್ತದಂತ ಹೇಳ್ತಾ ಇದ್ದೀವಿ, ಇನ್ವೆಸ್ಟರ್ಸ್ ಬರ್ತದಂತ ಹೇಳಿದಾರೆ. ಅಷ್ಟು ಬರ್ತಾರೆ ರೀ. ಯಾಕಂದರೆ ದೇಶದ ಒಂದು 15-20 ರಾಜ್ಯಗಳಲ್ಲೇ ದುಡ್ಡು ಹೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ 10 ಲಕ್ಷ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲೇ 15-20 ಲಕ್ಷ ಕೋಟಿ ರೂಪಾಯಿ ಬರ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲೇ 30 ಲಕ್ಷ ಕೋಟಿ ಬರ್ತದಂತ ಈಗೆಲ್ಲ ಲೆಕ್ಕ ಮಾಡಿ ಹೇಳ್ತಾ ಇದ್ದೀವಿ. ಆದರೆ ಅದೇ ಕಾಲಕ್ಕೆ ಇದು ಲಾಸ್ ಆಗ್ತದೆ. ತಯಾರಿಕಾ ರಂಗ, ಗಣಿಗಾರಿಕೆ ಮತ್ತು ಫ್ಯಾಕ್ಟ್ರಿಗಳೆಲ್ಲ ಬಂದ್ ಎಲ್ಲಿ ನೋಡ್ತಾರೆ ಬಂದ್. ಹೀಗಾಗಿ ಕೃಷಿ ರಂಗ ಒಂದು ಉಳಿದ, ಅದನ್ನು ಉಳಿಸುವ ಶಕ್ತಿ, ಬೆಳೆಸುವ ಶಕ್ತಿ ನಮ್ಮಲ್ಲಿಲ್ಲ. ಆ ದಿಶೆಯಲ್ಲಿ ಮೇಲೆ ಹೇಳ್ತಾ ಇರೋದು ಕೃಷಿ ಒಂದೇ ಕ್ಷೇತ್ರ ಈ ದೇಶಕ್ಕೆ ಉದ್ಯೋಗ ಕೊಡುವಂಥದ್ದು, ಈ ದೇಶದ GDP ಹೆಚ್ಚು ಮಾಡುವಂಥದ್ದು. ಉಳಿದು ಯಾವುದೂ ಅಲ್ಲ. ಅವ್ರು ಮಾರ್ಕೆಟ್ ಕೊಡ್ರಿ, ಇಷ್ಟೆಲ್ಲ ಗುದ್ದಾಡೋಕ್ಕಿಂತರು ಇಡೀ ಜಗತ್ತಿನ ನೀವು ಆಹಾರದ ಪೌಲ್ ಆಗ್ಬೋದು. ನೀವು ಇಂಡಿಯಾ ನಮ್ಮಲ್ಲಿ ಫಲವತ್ತಾದ ಭೂಮಿ ಇದೆ, ಫಲವತ್ತಾದಂತಹ ಕಾಡುಗಳಿದ್ದಾವೆ, ನಾಡದ ನೀರು ಸಾಕಷ್ಟು ಅದಾವ. ನೀವೆಲ್ಲ ಕೃಷಿಯನ್ನು ಜೋರ್ದಾರಾಗಿ ಮಾಡಿ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕ್ವಾಲಿಟಿ ಮಾಡಿಬಿಟ್ರಪ್ಪ ಅಂದ್ರೆ ಇಡೀ ವಿಶ್ವಕ್ಕೆ ನಾವು ಗಾಣದ ಅದು ತಿನ್ನುವ ಎಣ್ಣೆ ಅಥವಾ ಮತ್ತೆ ಅವ ಎಣ್ಣೆ, ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಹತ್ತಿನ ಬೆಳೆದು ಬಟ್ಟೆ ತಯಾರಿಕಾ ರಂಗದಾಗಿರ್ಬೋದು, ಮುಂದೆ ಆಹಾರದ ಎಲ್ಲ ಪದಾರ್ಥ ಬೆಳೆದಪ್ಪ ಅಂದ್ರೆ ನಮ್ಮಷ್ಟು ಚಾರದಲ್ರಿ. ಆದರೆ ಇದಕ್ಕೆ ಅವಕಾಶ ಇಲ್ಲಿಲ್ಲ. ಯಾಕೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಆ ಮಾರ್ಕೆಟ್ ಈ ದಲಾಲಿ ವ್ಯವಸ್ಥೆಗೆ ಆಗಿದೆ. ಅದನ್ನು ಹೋದ ಮತ್ತು ಶ್ರೀಮಂತರಿಗೆ ತುರ್ಕುವಂಥ ಕೆಲಸವನ್ನು ನಮ್ಮ ಮೋದಿ ಸರ್ಕಾರ ಮಾಡ್ಲಿಕ್ಕತ್ತದ 3 ಕಾಲ ಅಂತಂದು. ಮತ್ತು ಅದಕ್ಕೆ ಕಾಂಗ್ರೆಸ್ ಅದೇ ರೀತಿ ಅದ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರು ಇವತ್ತಿನ ಸಹಿತ ಅವ್ರಿಗಿಂತವರು MSP ಅದನ್ನು ಕಾನೂನು ಮಾಡಲೇ ಇಲ್ಲ. ಇದರ ಅರ್ಥ ಏನಪ್ಪ ಅಂದರೆ ಕಾಂಗ್ರೆಸ್ ಮತ್ತು BJPಗಳು ಇವ್ರಿಗೆ ಗೊತ್ತಿದ್ದು ಕೃಷಿ ರಂಗವನ್ನು ಎಬ್ಬಿಸ್ತಾ ಇಲ್ಲ. ಇಡೀ ದೇಶ ತನಕ ನಿಲ್ಲೋಂಗೆ ಆಗ್ತದೆ ರೀ. ಅಲ್ಲದ ಲಾಸ್ ಅದೊಂದೇ ಇಲ್ಲ. ಈವನ್ ಕೋವಿಡ್ದಾಗ ಸಹಿತ ಲಾಸ್ ಇದೆಲ್ಲ ಬಂದಾಗಿದ್ದು, ಉಳಿದಿದ್ದು ಅಂದರೆ ಕೃಷಿ. ಅದರಿಂದ ನಾವು ಬದುಕಿದ್ದೀವಿ. ಮೋದಿಯವ್ರು ಕೆಲವು ಅಲ್ಲ, ಇಲ್ಲಿ ರೈತ ಬೆಳೆದಂಥ ಬೆಳೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಇವತ್ತು ಕೃಷಿಗೆ ಆದ್ಯತೆ ಕೊಡುವಂಥ ಕೆಲಸ ಆಗಬೇಕಾಗಿದೆ, ಅದನ್ನು ಬೆಳೆಸಬೇಕಾಗಿದೆ. ಅದನ್ನು ಮಾಡೋರು ಯಾರು? ಮಿನಿಮಮ್ ಪ್ರೈಸ್ ಸೆಟ್ ಕೊಡ್ತಾ ಇಲ್ಲ ನಾವು. ಏನು ಸ್ವಾಮಿನಾಥನ್ ಆಯೋಗ ತಂದು ಈ ದೇಶದ ಅಗ್ರಿಕಲ್ಚರ್ ಬೆಳೆಸ್ತೀವಿ, ಪ್ರತಿಯೊಂದು ಹಳ್ಳಿನೂ ಉದ್ಯೋಗದ ಕೇಂದ್ರ ಮಾಡ್ತೀವಿ, ಅಲ್ಲಿ ಕೆರೆ ಕೊಟ್ಟು ಮತ್ತು ಅದ್ರ ಜೊತೆಗೆ ಅಲ್ಲಿ ಅರ್ಥವ್ಯವಸ್ಥೆ ಅವ್ರ ಕೈಯಲ್ಲಿ ಕೊಟ್ಟರೆ ಬೇಕಾದ ಸಾಧ್ಯತೆ. ಗೋಡೌನ್ ಕಟ್ಟಿಸ್ಕೊಟ್ರೆ ಅದು ಮಾಡ್ತಾ ಇಲ್ಲ. ಅದಕ್ಕಿರೋ ಪರಿಹಾರ ಒಂದು. ಆದರೆ ಉಳಿದ ರಂಗಗಳು ಇವತ್ತು ಸಂಪೂರ್ಣ ವಿಫಲ ಆಗಿದ್ದರಿಂದ ಮತ್ತು ಇನ್ನೊಂದು ಕೊನೆಯದು ಹೇಳೋದಪ್ಪ ಅಂದರೆ ಇಲ್ಲಿ ಬೆಲೆ ಏರಿಕೆಯಿಂದಾಗಿ ಮತ್ತು ನಿರುದ್ಯೋಗದಿಂದಾಗಿ ಕೊಳ್ಳುವ ಶಕ್ತಿ ಇಲ್ಲ, ಎಲ್ಲರ ಕಿಸೆ ಖಾಲಿ ಆಗ್ಯದ.
ಅಂದಾಗ ಏನು ಕೊಡ್ತಾರೆ ಅವರು? ಕೊಂಡಾಗಲ್ವ ಮಾರ್ಕೆಟ್ ತಿರುಗುವಂಥದ್ದು, ಕೊಳ್ಳೋ ಶಕ್ತಿನೇ ಇಲ್ಲ. ರೈತಗೆ ಮಾರಿದ್ರೆ ಲಾಭ ಆಗುವಂಥ ಶಕ್ತಿ ಇಲ್ಲ, ಇವು ಕೊಳ್ಳೋವಾಗ ಗಂಟಿಲ್ಲ. ಹೀಗಾಗಿ ಇವತ್ತು 90 ಲಕ್ಷ ಕೋಟಿ ರೂಪಾಯಿಗಳು ನಾವು ಹುಡೋರು ಬಂದಾರ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೇನು ತೋರಿಸ್ತದಂದ್ರೆ ದೇಶ ದಿವಾಳಿ ಹೆಜ್ಜೆ ಹಾಕ್ಲಿಕ್ಕತ್ತದನ ಅನ್ನೋ ಪ್ರಶ್ನೆ ಹುಟ್ಟಾಗ್ತದೆ. ಇದಕ್ಕೆ ನೀವೇನಂತೀರಿ? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು.